ನಮಸ್ತೆ ಕರ್ನಾಡು. ನಾವು ರೈಲು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಕಂಬಿ ಮೇಲೆ ಚಕ್ರಗಳು ಓಡೋ ಸದ್ದು ಅಲ್ವಾ? ಆದರೆ ತಂತ್ರಜ್ಞಾನದ ಲೋಕದಲ್ಲಿ ಒಂದು ಕ್ರಾಂತಿ ನಡೆದಿದೆ. ಜಪಾನ್ನಂತಹ ದೇಶಗಳಲ್ಲಿ ರೈಲುಗಳು ಚಕ್ರಗಳೇ ಇಲ್ಲದೆ ಗಾಳಿಯಲ್ಲಿ ತೇಲ್ತಾ ಓಡ್ತವೆ ಅಂದರೆ ನೀವು ನಂಬ್ತೀರಾ? ಹೌದು, ಇದು ವಿಜ್ಞಾನವೋ ಅಥವಾ ಮಾಯಾಮಂತ್ರವೋ ಅನ್ನೋ ಅಷ್ಟು ಕುತೂಹಲ ಮೂಡಿಸೋ ಮ್ಯಾಗ್ಲೇವ್ ತಂತ್ರಜ್ಞಾನ. ಇಂದು ನಾವು ಈ ಅದ್ಭುತ ರೈಲು ಹೇಗೆ ಕೆಲಸ ಮಾಡುತ್ತೆ, ಇದ್ರ ವೇಗ ಎಷ್ಟು ಮತ್ತು ಇದು ನಮ್ಮ ಭವಿಷ್ಯವನ್ನ ಹೇಗೆ ಬದಲಿಸಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಮ್ಯಾಗ್ಲೆವ್ ಅಂದ್ರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂತ. ಸರಳವಾಗಿ ಹೇಳಬೇಕಂದ್ರೆ ಕಾಂತೀಯ ಶಕ್ತಿಯಿಂದ ತೇಲುವಿಕೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಆಟ ಆಡುವಾಗ ಎರಡು ಕಾಂತಗಳ ಒಂದೇ ಧ್ರುವಗಳನ್ನು ಹತ್ತಿರ ತಂದಾಗ ಅವು ಒಂದನ್ನೊಂದು ತಳ್ಳೋದನ್ನ ನೋಡಿರ್ತೀವಿ. ಇದೇ ಸರಳ ಸೂತ್ರವನ್ನ ಜಪಾನ್ ವಿಜ್ಞಾನಿಗಳು ಬೃಹತ್ ರೈಲಿಗೆ ಅಳವಡಿಸಿದ್ದಾರೆ. ಈ ರೈಲು ಹಳಿಯಿಂದ ಸುಮಾರು 10 ಸೆಂಟಿಮೀಟರ್ ಮೇಲೆ ತೇಲುತ್ತೆ. ಅಂದ್ರೆ ರೈಲಿಗೂ ಹಳಿಗೂ ಯಾವುದೇ ಭೌತಿಕ ಸ್ಪರ್ಶ ಇರಲ್ಲ. ಇದು ಕೇವಲ ಗಾಳಿಯಲ್ಲಿ ತೇಲ್ತಾ ಸಾಗುತ್ತೆ. ಮ್ಯಾಗ್ಲೇವ್ ಕೆಲಸ ಮಾಡೋದು ಮುಖ್ಯವಾಗಿ 2 ಶಕ್ತಿಗಳ ಮೇಲೆ: ವಿಕರ್ಷಣೆ, ಲೆವಿಟೇಷನ್. ರೈಲಿನ ಬದಿಗಳಲ್ಲಿ ಸೂಪರ್ ಕಂಡಕ್ಟಿಂಗ್ ಕಾಂತಗಳಿರ್ತವೆ. ಇವು ಹಳಿಯಲ್ಲಿರೋ ಕಾಯಿಲ್ಗಳ ಜೊತೆ ಸೇರಿದಾಗ ಒಂದೇ ಧ್ರುವದ ಕಾಂತಗಳು ಎದುರಾಗಿ ರೈಲನ್ನ ಗಾಳಿಯಲ್ಲಿ ಎತ್ತಿ ಹಿಡಿಯುತ್ತವೆ. ಆಕರ್ಷಣೆ ಮತ್ತು ಮುನ್ನಡೆಸುವಿಕೆ, ಪ್ರೊಪಲ್ಷನ್. ಹಳಿಯಲ್ಲಿರೋ ವಿದ್ಯುತ್ ಕಾಂತೀಯ ಶಕ್ತಿಯು ರೈಲನ್ನ ಮುಂದಕ್ಕೆ ವೇಗವಾಗಿ ಎಳೆಯುತ್ತವೆ ಮತ್ತು ಹಿಂದಿನಿಂದ ತಳ್ಳುತ್ತೆ. ಇದನ್ನ ಲೀನಿಯರ್ ಮೋಟಾರ್ ತಂತ್ರಜ್ಞಾನ ಅಂತಾರೆ. ಸುರಕ್ಷಿತ ಲಾಕ್. ಹಳಿ ತಪ್ಪಿ ಹೋಗದಂತೆ ಮ್ಯಾಗ್ನೆಟಿಕ್ ಫೋರ್ಸ್ ರೈಲನ್ನು ಸರಿಯಾಗಿ ಮಧ್ಯಭಾಗದಲ್ಲೇ ಲಾಕ್ ಮಾಡಿ ಇಡುತ್ತೆ. ಆದ್ದರಿಂದ ಇದು ಹಳಿ ತಪ್ಪುವ ಸಾಧ್ಯತೆ ಇಲ್ಲವೇ ಇಲ್ಲ. ಮ್ಯಾಗ್ಲೇವ್ ಇಷ್ಟೊಂದು ಸ್ಪೀಡ್ ಆಗಿರೋ ಕಾರಣವೇನು ಗೊತ್ತಾ? ಚಕ್ರಗಳೇ ಇಲ್ಲದ ಮೇಲೆ ಹಳಿಯ ಜೊತೆ ಘರ್ಷಣೆ ಇರೋದಿಲ್ಲ. ಘರ್ಷಣೆ ಇಲ್ಲ ಅಂದರೆ ವೇಗಕ್ಕೆ ತಡೆ ಒಡ್ಡೋರು ಯಾರೂ ಇರಲ್ಲ. ವಿಶ್ವ ದಾಖಲೆ. ಜಪಾನ್ನ L0 ಸೀರೀಸ್ ಮ್ಯಾಗ್ಲೇವ್ ರೈಲು ಗಂಟೆಗೆ ಬರೋಬ್ಬರಿ 603 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ನಿಶ್ಶಬ್ದ ಪ್ರಯಾಣ. ಚಕ್ರಗಳ ಸದ್ದು ಇರುವುದಿಲ್ಲ, ಕೇವಲ ಗಾಳಿಯ ಘರ್ಷಣೆಯ ಸದ್ದು ಮಾತ್ರ ಕೇಳಿಸ್ತದೆ. ಕಡಿಮೆ ನಿರ್ವಹಣೆ. ಭಾಗಗಳು ಪರಸ್ಪರ ಘರ್ಷಣೆಗೆ ಒಳಗಾಗದ ಕಾರಣ ಈ ರೈಲುಗಳಿಗೆ ರಿಪೇರಿ ಕೆಲಸ ಬಹಳ ಕಡಿಮೆ ಬೇಕಾಗತ್ತೆ. ಈಗ ಜಪಾನ್ನಲ್ಲಿ ಚುವೋ ಶಿಂಕನ್ಸೆನ್ ಅನ್ನೋ ಬೃಹತ್ ಮ್ಯಾಗ್ಲೇವ್ ಮಾರ್ಗ ನಿರ್ಮಾಣವಾಗುತ್ತಿದೆ. ಟೋಕಿಯೋ ಮತ್ತು ನಗೋಯಾ ನಡುವಿನ ಪ್ರಯಾಣದ ಸಮಯವನ್ನ ಇದು 90 ನಿಮಿಷದಿಂದ ಕೇವಲ 40 ನಿಮಿಷಕ್ಕೆ ಇಳಿಸಲಿದೆ. ವಿಶೇಷ ಅಂದ್ರೆ ಈ ಮಾರ್ಗದ 90% ಹಾದಿ ಭೂಗತ ಸುರಂಗಗಳಲ್ಲೇ ಇರುತ್ತೆ. ಇತ್ತ ಚೀನಾ ಕೂಡ ಹಿಂದೆ ಬಿದ್ದಿಲ್ಲ. ಶಾಂಘೈನಲ್ಲಿ ಈಗಾಗಲೇ ಮ್ಯಾಗ್ಲೇವ್ ಓಡುತ್ತಿದೆ ಮತ್ತು ಅವರು ಗಂಟೆಗೆ 700 ಕಿಲೋಮೀಟರ್ ವೇಗದ ರೈಲನ್ನು ಪರೀಕ್ಷಿಸುತ್ತಿದ್ದಾರೆ. ಇದು ವಿಮಾನದ ಸರಾಸರಿ ವೇಗಕ್ಕೆ ಬಹಳ ಹತ್ತಿರವಾಗಿದೆ. ವಿಜ್ಞಾನ ಬೆಳೆದಂತೆ ನಮ್ಮ ಕಲ್ಪನೆಗಳಿಗೂ ಮೀರಿದ ಅನ್ವೇಷಣೆಗಳು ನಡೀತಾನೇ ಇವೆ. ಇಂದು ಜಪಾನ್ನಲ್ಲಿ ಇರೋ ಈ ಮ್ಯಾಗ್ಲೇವ್ ತಂತ್ರಜ್ಞಾನ ನಾಳೆ ನಮ್ಮ ಭಾರತಕ್ಕೂ ಬರ್ಬೋದು. ಒಮ್ಮೆ ಊಹಿಸಿ, ನಮ್ಮ ಬೆಂಗಳೂರು ಮತ್ತು ಮೈಸೂರು ನಡುವೆ ಮ್ಯಾಗ್ಲೇವ್ ಬಂದರೆ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ತಲುಪೋದು. ಜಪಾನ್ನ ಈ ಅದ್ಭುತ ತಂತ್ರಜ್ಞಾನದ ಬಗ್ಗೆ ನಿಮ್ಗೇನನ್ಸುತ್ತೆ? ಭಾರತಕ್ಕಿದು ಯಾವಾಗ ಬರ್ಬೋದು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.